ಹಲೋ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವು ಕ್ಲಾಸ್ನಲ್ಲಿ ಒಂದು ಫಿಶ್ನ ಡಿಸೈನ್ನ ಕ್ರಿಯೇಟ್ ಮಾಡಿದ್ವಿ. ಆ ಫಿಶ್ಶು ಹೇಗೆ ಪ್ಲೇ ಮಾಡಿ, ಲೈಕ್ ಇವಾಗ ಮಷೀನಲ್ಲೇ ಹಾಕಿ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಸಾಫ್ಟ್ವೇರಲ್ಲೇ ಅದು ಮಷೀನಲ್ಲಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ರನ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾವು ಯಾವುದಾದ್ರೂ ಡಿಸೈನ್ನ ಓಪನ್ ಮಾಡಬೇಕು ಅಂತ ಅಂದರೆ ಫೈಲ್ಗೆ ಹೋಗಿ, ಓಪನ್ನಿಗೆ ಹೋಗಿ ನಾವು 1 ಅಂತ ಸೇವ್ ಮಾಡಿದ್ವಿ ಆ ಡಿಸೈನ್ನ. ಅದನ್ನು ಓಪನ್ ಮಾಡೋಣ. ಓಕೆ, ಆ ಡಿಸೈನ್ನ ನಾನು ಓಪನ್ ಮಾಡಿದ್ದೀನಿ. ಇವಾಗ ಅದನ್ನು ಪ್ಲೇ ಮಾಡೋದು ಹೇಗೆ ಅಂದರೆ ಶಿಫ್ಟ್ ಆರ್, ನಮ್ಮ ಕೀಬೋರ್ಡ್ನಲ್ಲಿ ಶಿಫ್ಟ್ ಮತ್ತು ಆರನ್ನು ಎರಡನ್ನು ಒಟ್ಟಿಗೆ ಪ್ರೆಸ್ ಮಾಡಿದಾಗ ನಮಗೆ ಪ್ಲೇ ಆಗುತ್ತೆ. ನಾನು ನಿಧಾನಕ್ಕೆ ತೋರಿಸ್ತೀನಿ. ಈ ಥರ ಮಷೀನಲ್ಲಿ ವರ್ಕ್ ಆಗುತ್ತೆ. ನಾವು ಸ್ಪೀಡ್ ಬೇಕಾದರೂ ಮಾಡ್ಬೋದು. ಇದೇನು ಪ್ಲಸ್ ಮಾರ್ಕಲ್ಲಿ ಬರ್ತಿದೆ ಅದು ನೀಡಲ್ ಪಾಯಿಂಟ್ ಆಗಿರುತ್ತೆ. ಫಸ್ಟ್ ಏನಾಗ್ತಿದೆ ಅದು ಅಂಡರ್ಲೆ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ನಾವು ಅಂಡರ್ಲೆ ಕೊಡಬೇಕು, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು. ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಇದು ಗ್ರೀನ್ ಕಲರ್ ಆಗಿದೆ, ಇವಾಗ ರೆಡ್ ಕಲರ್ ಆಗ್ತಿದೆ. ಈ ರೀತಿ ನಮ್ಮ ಡಿಸೈನ್ನ ರೆಡಿ ಆದಮೇಲೆ ಮಷೀನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇದನ್ನು ಸೇವ್ ಮಾಡೋದು ಹೇಗೆ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಇವಾಗ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋ ಡಿಸೈನ್ನ ಹೇಗೆ ಡಿಸೈನ್ ಮಾಡೋದು, ಇನ್ಪುಟ್ ಎಲಿ ಜಸ್ಟ್ ಇನ್ಪುಟ್ ಎ ಮಾತ್ರನೇ ಯೂಸ್ ಮಾಡಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಈ ಡಿಸೈನ್ನ ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಮತ್ತು ಇಂಪೋರ್ಟ್ ಮಾಡಿಕೊಳ್ಳುವ ಯಾವ ಬೇಸ್ ಮೇಲೆ ನಾವು ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಅಂತ. ಒಂದು ಬಟರ್ಫ್ಲೈ ಡಿಸೈನ್ ಇದೆ. ಇದನ್ನು ನಾವು ಡಿಸೈನ್ನ ಕ್ರಿಯೇಟ್ ಮಾಡುವ ಮೊದಲಿಗೆ ಇದನ್ನು ಕ್ರಾಪ್ ಮಾಡ್ತೀನಿ. ಕ್ರಾಪ್ ಬಿಟ್ ಮಾರ್ಕ್ ರೆಕ್ಟ್ಯಾಂಗಲ್ ಕ್ರಾಪ್, ದೆನ್ ಫೈನಲೈಸ್ ಕ್ರಾಪ್ ಮಾಡೋಣ. ಈ ಡಿಸೈನ್ ನಮಗೆ ನಾವು ಇನ್ನೂ ಫೈನಾಗಿ ಕ್ರಾಪ್ ಮಾಡ್ಬೋದು ಈ ಡಿಸೈನ್ನ, ಈ ಫೋಟೋನ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಜಸ್ಟ್ ಅದು ಪೇಂಟಿಂಗ್ ಆಗಿತ್ತು ನಾವು ಲಾಸ್ಟ್ ಟೈಮ್ ಫಿಶ್ ಮಾಡಿದ್ದು. ಬಟ್ ಇವಾಗ ನಾನು ಏನು ತೊಗೊಂಡಿದ್ದೀನಿ ಫೋಟೋನ ಅಂತ ಅಂದರೆ ಎಂಬ್ರಾಯ್ಡ್ರಿ ಆಗಿರೋದಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಥ್ರೆಡ್ ವರ್ಕ್ ಆಗಿದೆ. ಈ ಡಿಸೈನು, ಈ ಬೇಸ್, ಈ ಥರ ಡಿಸೈನ್ನ ಇಟ್ಕೊಂಡು ನಾವು ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡೋದು, ಇದು ಈಸಿ ಆಗುತ್ತೆ ನಿಮಗೆ.
ಯಾವ ಥರ ಅಂದರೆ ನೋಡಿ, ಇಲ್ಲಿ ಮೊದಲು ಯಾವುದಾಗಿದೆ, ಸೆಕೆಂಡ್ ಯಾವುದಾಗಿದೆ, ಯಾವುದ್ರ ಮೇಲೆ ಯಾವುದು ಓವರ್ಲ್ಯಾಪ್ ಆಗಿದೆ ಅದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಈ ಫೋಟೋನಲ್ಲಿ. ನೋಡಿ, ಈ ಡಿಸೈನ್ನ ನಾವಿವತ್ತು ಕ್ರಿಯೇಟ್ ಮಾಡೋಣ. ಮೊದಲಿಗೆ ಇದನ್ನ ಸೈಜ್ನ ನೋಡೋಣ. ವಿಡ್ತ್ ಬಂದು 8.4 ಇದೆ, ಹೈಟ್ ಬಂದು 6.5 ಇದೆ. ನಾನು ಇದನ್ನ 8 ಇಂಚಸ್ಸಿಗೆ ವಿಡ್ತ್ನ ಚೇಂಜ್ ಮಾಡ್ತೀನಿ. ಅದಕ್ಕೆ ಪ್ರಪೋರ್ಷನೇಟ್ ಹೈಟು ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಎಂಟರ್. ಇವಾಗ ನಾವು ಡಿಸೈನ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದರಲ್ಲಿ 1 2 3 4 ಕಲರ್ಸ್ ಯೂಸ್ ಮಾಡಿದ್ದಾರೆ ಈ ಡಿಸೈನ್ ಮೇಕ್ ಮಾಡಲಿಕ್ಕೆ. ಓಕೆ, ಇವಾಗ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಡಿಸೈನ್ನ ರೀಡ್ ಮಾಡೋಣ. ನಮಗೆ ಲೆಫ್ಟ್ ಸೈಡ್ ಏನಾಗಿದೆ, ರೈಟ್ ಸೈಡ್ ಕೂಡ ಅದೇ ಮಿರರ್ ಆಗಿದೆ. ನಾವು ಈ ಥರ ಡಿಸೈನ್ ಬಂದಾಗ ಲೆಫ್ಟ್ ಸೈಡ್ ಪಾರ್ಟ್ ಮಾತ್ರ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಮಿರರ್ ಮಾಡ್ಕೋಬೇಕಾಗತ್ತೆ. ಈ ಥರ ಡಿಸೈನ್ಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಡಿಸೈನ್ನ ಕ್ರಿಯೇಟ್ ಮಾಡುವ. ಇಲ್ಲಿ ಏನೇನು ಕಲರು ಯಾವ್ಯಾವುದು ಸಪ್ರೇಟ್ ಡಿವಿಷನ್ಸ್ಗೆ ಯೂಸ್ ಮಾಡಿದ್ದಾರೆ ಅದೇ ಕಲರ್ನ ನಾವು ಲೈಕ್ ಅದೇ ಕಲರ್ ಆದರೂ ಯೂಸ್ ಮಾಡ್ಬೋದು, ಬೇರೆ ಕಲರ್ ಆದರೂ ಯೂಸ್ ಮಾಡ್ಬೋದು. ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಅದನ್ನ ಕ್ರಿಯೇಟ್ ಮಾಡುವ. ಇವಾಗ ಸ್ಕೈ ಬ್ಲೂ ಏನಿದೆ ಅದನ್ನು ಆ ಪಾರ್ಟನ್ನು ಸಪ್ರೇಟ್ ಕಲರ್, ಈಗ ಪರ್ಪಲ್ ಏನಿದೆ ಆ ಕಲರ್ನ ಸಪ್ರೇಟ್, ಆ ಥರ ಡಿವಿಷನ್ಸ್ನ ಬೇರೆ ಬೇರೆನೇ ಮಾಡೋಣ. ಅಲ್ಲೇನಿದೆ ಅದೇ ಥರ. ಮೊದಲಿಗೆ ನಾನು ಈ ಪರ್ಪಲ್ ಶೇಡ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ತೀನಿ. ಇನ್ಪುಟ್ ಏನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಲೆಫ್ಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಕ್ಲಾಸಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ 50 ಭಾಗ ನಾವು ಒಳಗಡೆ ಡಿಸೈನ್ನ ಮರ್ಜ್ ಮಾಡಬೇಕಾಗತ್ತೆ. ಈ ಪರ್ಪಲ್ ಶೇಡ್ ಏನಿದೆ ಆ ಶೇಡ್ನ ಫಸ್ಟು ನಾನು ಕ್ರಿಯೇಟ್ ಮಾಡ್ತೀನಿ. ನಮಗೆ ಬೇಕಂದರೆ ಸೇಮ್ ಕಲರ್ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ಅಂದರೆ, ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆ ಅಲ್ಲ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಕಲರು ಯಾವುದನ್ನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈ ಕಲರು ಇದೆ, ಇದನ್ನು ಪ್ಲಸ್ ಮಾಡುವ. ಈ ಕಲರು ಇದೆ. ಪರ್ಪಲ್ ಶೇಡ್ ಇದೆ. ಈ 3 ಕಲರ್ನ ನಾನು ತಗೊಂಡಿದ್ದೀನಿ. ಈ 2ಕ್ಕೆ ಇವಾಗ ನಾನು ಸೆಲೆಕ್ಟ್ ಮಾಡಿ ಕಲರ್ನ ಚೇಂಜ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಯಾವ್ದನ್ನ ಮಾಡ್ತೀನಿ ಅಂದರೆ, ಇಲ್ಲಿ ಏನು ಪರ್ಪಲ್ ಶೇಡ್ ಇದೆ, ಪರ್ಪಲ್ ಶೇಡ್ ಕಂಪ್ಲೀಟಾಗಿ ಫಸ್ಟು ನಾನು ಡಿಸೈನ್ನ ಕ್ರಿಯೇಟ್ ಮಾಡಿಬಿಡ್ತೀನಿ. ಈಗ ಇದು ಪಾಯಿಂಟ್ ಮಿಡಲಿಗೆ ಬಂದುಬಿಡ್ತು, ಅದು ನನಗೆ ಬೇಡ. ಇವಾಗ ನಾನು ಏನು ಮಾಡಬೇಕು ಅಂದರೆ, ಬ್ಯಾಕ್ ಸ್ಪೇಸ್ ಅಂತ ಕೀಬೋರ್ಡಲ್ಲಿ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಆ ಪಾಯಿಂಟು ಎರೇಸ್ ಆಗುತ್ತೆ. ಎಂಟರ್. ಈ ಥರ ಶಾರ್ಪ್ ಎಡ್ಜ್ ಇದೆ. ಶಾರ್ಪ್ ಎಡ್ಜ್ ಇದ್ದಾಗ ನಾವು 2 ಪಾಯಿಂಟ್ನ ಒಟ್ಟಿಗೆ ಈ ಥರ ಇಷ್ಟು ಹತ್ರದಲ್ಲಿ ಇಟ್ಟರೆ ಅದು ಶಾರ್ಪ್ ಎಡ್ಜ್ ಬರುತ್ತೆ. ಮತ್ತು ದೆನ್
ಇನ್ನೆಲ್ಲಿ ಪರ್ಪಲ್ ಶೇಡ್ ಇದೆ ಅದನ್ನು ನಾವು ಕ್ರಿಯೇಟ್ ಮಾಡಿಬಿಡೋಣ ಫಸ್ಟು. ನೋಡಿ, ಈ ಡಿಸೈನು ಕೊನೆಯಲ್ಲಾಗಿದೆ, ಅದಕ್ಕಿಂತ ಮೊದಲು ಇದಾಗಿದೆ ಓಕೆನಾ. ಇದು ಮತ್ತು ಇದು ಒಟ್ಟಿಗೆ ಆಗಿದೆ. ಇದಾದ ನಂತರ ನಮಗೆ ಇಲ್ಲಿ ಆಗಿದೆ ಡಿಸೈನ್. ಸೊ ಇಲ್ಲಿಂದ ಒಂದು ರನ್ನಿಂಗ್ ಸ್ಟಿಚ್ನ ನಾವು ಇಲ್ಲಿಗೆ ತಗೊಳ್ಳೋಣ, ಈ ಎಂಡಿಂಗ್ ಪಾಯಿಂಟಿಂದ. ಈಗ ಮತ್ತೆ ಇನ್ಪುಟ್ ಏನೋ ಸೆಲೆಕ್ಟ್ ಮಾಡಿ ಡಿಸೈನ್ ಸ್ಟಾರ್ಟ್ ಮಾಡೋಣ. ನಾವು ಯಾವಾಗಲೂ ಡಿಸೈನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇಷ್ಟು ಝೂಮ್ನಲ್ಲಿ ಫೋಟೋನ ಇಟ್ಕೊಂಡು ಡಿಸೈನ್ ರೆಡಿ ಮಾಡಬೇಕಾಗುತ್ತೆ. ಪರ್ಪಲ್ ಶೇಡದು ಡಿಸೈನ್ ಕಂಪ್ಲೀಟಾಗಿ ರೆಡಿ ಮಾಡೋಣ. ನೋಡಿ, ಈ ಥರ ಶಾರ್ಪ್ ಎಡ್ಜ್ ಬಂದಾಗ ಎರಡೂ ಕಡೆ ಲೆಫ್ಟ್ ಕ್ಲಿಕ್ನ ಇಡ್ತೀನಿ. ಇಲ್ಲೂ ಕೂಡ ಶಾರ್ಪ್ ಎಡ್ಜ್, ಲೆಫ್ಟ್ ಕ್ಲಿಕ್ ಒಳಗಡೆ ಇಲ್ಲಿದೆ. ರಾಂಗ್ ಬಂತಲ್ವಾ, ಇದನ್ನು ನಾವು ರೀಶೇಪ್ ತಗೊಂಡು ಶೇಪ್ ಕೊಡೋಣ. ಈಗ ಕೆಳಗಡೆ ಏನು ಫೋಟೋ ಇದೆ ಅನ್ನೋದು ಕಾಣಿಸ್ತಿಲ್ಲ, ನಾವು ಶೋ ಸ್ಟಿಚಸ್ನ ತಗೊಳ್ಳೋಣ. ಮತ್ತೆ ಇನ್ನೊಂದು ಕಡೆ ಇದೆ ಇಲ್ಲಿ ಪರ್ಪಲ್ಲು, ಅದನ್ನು ಕ್ಲಿಯರ್ ಮಾಡಿಬಿಡೋಣ. ಯಾಕೆ ನಾನು ಸಪ್ರೇಟಾಗಿ ಡಿವಿಷನ್ಸ್ನ ಮಾಡ್ತಿದ್ದೀನಿ ಅಂತ ಅಂದರೆ, ಅದು ಫಸ್ಟ್ ಆಗಿದೆ. ಈಗ ನಾವು ಅಲ್ಲಿ ಏನು ಕಲರ್ ಕೊಟ್ಟಿದ್ದಾರೆ ಅದೇ ಕಲರ್ ಕೊಟ್ಟರೆ ನಮಗೆ ಈಸಿ ಆಗುತ್ತೆ. ಏನಕ್ಕೆ ಲಾಸ್ಟಲ್ಲಿ ನಿಮಗೆ ಕಲರ್ ಕಟ್ ಆ್ಯಂಡ್ ಪೇಸ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ. ಆ ಟೈಮ್ನಲ್ಲಿ ನಾವು ಯಾಕೆ ಸಪ್ರೇಟಾಗಿ ಡಿವಿಷನ್ಸ್ ಮಾಡಿಕೊಂಡು ಸಪ್ರೇಟಾಗಿ ಕಲರ್ನ ಕೊಟ್ಟಿದ್ದೀವಿ, ಅದು ಪರ್ಪಲ್ ಶೇಡ್ನೇ ಯಾಕೆ ನಾನು ಫಸ್ಟ್ ಮಾಡಿದೆ, ಅದು ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ನಲ್ಲಿ. ನೆಕ್ಸ್ಟ್ ಇವಾಗ ಡಾರ್ಕ್ ಬ್ಲೂ ಏನಿದೆ ಅದನ್ನು ರೆಡಿ ಮಾಡೋಣ. ಸೊ ಇವಾಗ ಪರ್ಪಲ್ ಕಲರು ಸೆಲೆಕ್ಟ್ ಆಗಿದೆ, ಇವಾಗ ಬ್ಲೂ ಕಲರ್ ತಗೊಳ್ಳೋಣ. ಡಿಸೈನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೊ ಶೋ ಸ್ಟಿಚಸ್ ತೊಗೊಂಡು ರಿಶೇಪ್ ಮಾಡ್ಕೊಳ್ಳೋಣ. ಇದು ರೈಟ್ ಕ್ಲಿಕ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಬಾಕ್ಸ್ ಎಲ್ಲೋ ಬಾಕ್ಸ್ ಏನು ಕಾಣಿಸ್ತಿದೆ ಅದು ಲೆಫ್ಟ್ ಕ್ಲಿಕ್ ಆಗಿರುತ್ತೆ. ಈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರಲ್ಲಿ ಏನಿದೆ ಅದು ರೈಟ್ ಕ್ಲಿಕ್ ಆಗಿರುತ್ತೆ. ಈಗ ನಾನು ಇದನ್ನು ರೈಟ್ ಕ್ಲಿಕ್ ಆಗಿರೋದನ್ನು ಲೆಫ್ಟ್ ಕ್ಲಿಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಒಂದು ಆಪ್ಷನ್ ಇದೆ, ಏನಂದರೆ ಆ ಪಾಯಿಂಟ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಆದಾಗ ಅದು ಡಾರ್ಕ್ ಬ್ಲೂ ಕಲರಲ್ಲಿ ಹೈಲೈಟ್ ಆಗುತ್ತೆ. ಆಗ ನಾವು ಕೀಬೋರ್ಡಲ್ಲಿ ಸ್ಪೇಸ್ ಅಂತ ಏನಿದೆ ಆ ಸ್ಪೇಸ್ನ ಕ್ಲಿಕ್ ಮಾಡೋಣ. ಸ್ಪೇಸ್ನ ಕ್ಲಿಕ್ ಮಾಡಿದಾಗ ಅದು
ಲೆಫ್ಟ್ ಕ್ಲಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ನಮಗೆ ರೈಟ್ ಕ್ಲಿಕ್ಕು ಲೆಫ್ಟ್ ಕ್ಲಿಕ್ಕಿಗೆ ಕನ್ವರ್ಟ್ ಆಗಬೇಕು ಅಂದರೆ ಸ್ಪೇಸ್ನ ಪ್ರೆಸ್ ಮಾಡಬೇಕು. ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ಕಿಗೆ ಕನ್ವರ್ಟ್ ಆಗಬೇಕು ಅಂದ್ರೂ ಕೂಡ ಸ್ಪೇಸ್ನ ಪ್ರೆಸ್ ಮಾಡಬೇಕಾಗುತ್ತೆ. ಡಿಸೈನ್ ರೆಡಿ ಆದಮೇಲೆ, ಕ್ರಿಯೇಟ್ ಆದಮೇಲೆ. ನನಗಿಲ್ಲೊಂದು ಪಾಯಿಂಟ್ ಅವಶ್ಯಕತೆ ಇದೆ ಅನಿಸುತ್ತೆ, ಎಕ್ಸ್ಟ್ರಾ ಪಾಯಿಂಟ್ನ ಹಾಕ್ಕೊತೀನಿ. ಎಕ್ಸ್ಟ್ರಾ ಪಾಯಿಂಟ್ ಬೇಕು ಅಂತಂದರೆ ಝೂಮ್ ಇನ್ ಮಾಡಿ, ಇಲ್ಲೇನು ಲೈನ್ ಕಾಣಿಸ್ತಿದೆ ಇದ್ರ ಮೇಲೆ ಜಸ್ಟ್ ನಿಮಗೆ ರೈಟ್ ಬೇಕು ಅಂದರೆ ರೈಟ್ ಕ್ಲಿಕ್, ಲೆಫ್ಟ್ ಬೇಕು ಅಂದರೆ ಲೆಫ್ಟ್ ಕ್ಲಿಕ್ನ ಈ ಥರ ಇಟ್ಟರೆ ಕ್ರಿಯೇಟ್ ಆಗುತ್ತೆ. ಅಂಡು ಮಾಡುವ, ಒಂದು ಪಾಯಿಂಟ್ ಅಷ್ಟೇ ಸಾಕು. ಮತ್ತು ಶೋ ಸ್ಟಿಚಸ್ನ ಆನ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೋಡಿ ಫ್ರೆಂಡ್ಸ್, ಮೊದಲು ಈ ಡಿಸೈನ್ ಏನು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಿಂತ ಕೆಳಗಡೆ ಏನಾಗಿದೆ ಅದು ಡಿಸೈನ್ ಆಗಿದೆ ಫಸ್ಟು. ಆದರೆ ನಾನು ಅದಕ್ಕಿಂತ ಮೊದಲು ಇದನ್ನು ಡಿಸೈನ್ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ಅದಕ್ಕಿಂತ ಮೊದಲು ಇದನ್ನು ರೆಡಿ ಮಾಡ್ಬೋದು. ಬಟ್ ಲಾಸ್ಟಲ್ಲಿ ಕಲರ್ ಆಬ್ಜೆಕ್ಟಿಗೆ ಹೋಗಿ ಅದನ್ನು ಶಿಫ್ಟ್ ಮಾಡ್ಬೋದು ಅಂತ. ಅದರಲ್ಲಿ 50% ಒಳಗಡೆ ತೊಗೋತೀನಿ. ಆದಷ್ಟು ದೂರ ಪಾಯಿಂಟ್ಸ್ ಇಟ್ಟರೆ ಡಿಸೈನು ಚೆನ್ನಾಗಿ ಬರುತ್ತೆ, ಶೇಪು. ನೋಡಿ, ಇದು ಇವಾಗ ಇದು ಕೆಳಗಡೆ ಹೋಗಬೇಕು. ನಾವು ಕಲರ್ ಆಬ್ಜೆಕ್ಟಿಗೆ ಹೋಗಿ ನೋಡಿ ಮಿನಿಮೈಸ್ ಮಾಡ್ತೀನಿ. ಈ ಕಲರಲ್ಲಿ ಬೇಕಿರೋದು ಪ್ಲಸ್ ಮಾರ್ಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಕಾಣಿಸುತ್ತೆ. ಇವಾಗ ಈ ಡಿಸೈನ್ ಫಸ್ಟ್ ಆಗಬೇಕು, ಆಮೇಲೆ ಇದು ಹಾಕಬೇಕು. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಮೇಲೆ ಡ್ರ್ಯಾಗ್ ಮಾಡಿ ಬಿಡ್ತೀನಿ. ಇದು ಇವಾಗ ಫಸ್ಟ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ರೀಶೇಪ್ ಇದೆ. ನೆಕ್ಸ್ಟ್ ಇವಾಗ ಡಾರ್ಕ್ ಬ್ಲೂ ಶೇಡ್ ಎಲ್ಲಿದೆ ಅಂದರೆ ಇಲ್ಲಿದೆ, ದೆನ್ ಲಾಸ್ಟ್ ಇಲ್ಲಿದೆ. ಇವಾಗ ಟ್ರೂ ವ್ಯೂನ ಆಫ್ ಮಾಡೋಣ. ಶೋ ಸ್ಟಿಚಸ್ನ ಕಾಲಮ್ ಏನ ಸೆಲೆಕ್ಟ್ ಮಾಡ್ತೀನಿ. ನಾವು ಮಾಡೋ ವೀಡಿಯೋಸಲ್ಲಿ ನಿಮಗೇನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಇನ್ನೇನಾದರೂ ಕ್ವಶನ್ಸ್ ಆಗಿರ್ಬೋದು ಅಥವಾ ಡೌಟ್ಸ್ ಆಗಿರ್ಬೋದು, ಏನೇ ಇದ್ರೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸ್ಬೋದು. ನಾವು ಅದನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಇದ್ರೊಳಗಡೆ ಮರ್ಚ್ ಆಗಿದೆ. ಇದು ಅದಾದಮೇಲೆ ಲಾಸ್ಟಿಗೆ ಶಾರ್ಪ್ ಎಡ್ಜ್ ಇದೆ, ಲೆಫ್ಟ್ ಕ್ಲಿಕ್ ಇಡ್ತೀನಿ. ಇಲ್ಲೂ ಅಷ್ಟೇ ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್, ಲೆಫ್ಟ್. ಇದಾಗಿದೆ. ನೆಕ್ಸ್ಟ್ ಇವಾಗ ನಾವು ಸ್ಕೈ ಬ್ಲೂ ತೊಗೊಂಡು ಡಿಸೈನ್ ರೆಡಿ ಮಾಡ್ತೀವಿ. ಇಲ್ಲೇ ಸ್ಟಾಪ್ ಆಗಿದೆ ಈ ಥರ. ನೋಡಿ ಎಷ್ಟು ದೂರ ಪಾಯಿಂಟ್ಸ್ನ ಇಡ್ತೀವಿ ಅಷ್ಟು ನೀಟಾಗಿ ಒಂದೇ ಸಲ ಆಗಿಬಿಡುತ್ತೆ ಡಿಸೈನು. ಇವಾಗ ಇದರಲ್ಲಿ
ಸಬ್ ಡಿವಿಷನ್ಸ್. ಲೈಕ್ ಇದು ಒಂದು ಪಾರ್ಟ್ ಇದೆ, ಇದು ಒಂದು ಪಾರ್ಟ್ ಇದೆ, ಇದು ಒಂದು ಪಾರ್ಟ್ ಇದೆ, ಮತ್ತು ಇದು ಕೂಡ ಒಂದು ಪಾರ್ಟ್ ಇದೆ, ಇದು ಎಕ್ಸ್ಟ್ರಾ. ಅದಾದಮೇಲೆ ಲಾಸ್ಟಿಗೆ ಇದಾಗಿದೆ. ಓಕೆನಾ. ಇವಾಗ ಮೊದಲಿಗೆ 1 2 3 4 5 ಈ 5 ಪಾರ್ಟಲ್ಲಿ ಯಾವುದನ್ನ ಮೊದಲು ಮಾಡಬೇಕು ಅಂತ ಅಂದರೆ, ನೋಡಿ ಇದು ಫಸ್ಟ್ ಆಗಿದೆ, ಅದ್ರ ಮೇಲೆ ಈ ಪಾರ್ಟ್ ಏನಿದೆ ಇದು ಓವರ್ಲ್ಯಾಪ್ ಆಗಿದೆ ಈ ಥರ. ಓಕೆನಾ. ಇದು ಫಸ್ಟ್, ಇದು ಸೆಕೆಂಡ್, ದೆನ್ ಇದು ಥರ್ಡ್ ಪಾರ್ಟ್, ಇದು ಲಾಸ್ಟಿಗೆ ಬರುತ್ತೆ. ಮೇಯ್ನಾಗಿ ಈ ಥರ ಸಪ್ರೇಟು ನಾವು ಯಾವುದ್ರ ಮೇಲೆ ಯಾವುದು ಕೆಳಗಡೆ ಅದನ್ನು ನೋಡಿಕೊಂಡ್ರೆ ನಮಗೆ ಡಿಸೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾವುದ್ರ ಮೇಲೆ ಯಾವ ಡಿಸೈನ್ ಮೇಲೆ ಯಾವುದು ಡಿಸೈನ್ ಓವರ್ಲ್ಯಾಪ್ ಆಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನೋಡಿ ಇಷ್ಟು ಮರ್ಜ್ ಮಾಡಿದ್ರೆ ನಮಗೆ ಫೈನಲಾಗಿ ಆ ಎಫೆಕ್ಟು ಬರುತ್ತೆ. ನೋಡಿ ಇಷ್ಟೇ ಇರೋದು ಡಿಸೈನ್. ಅದಾದಮೇಲೆ ಇದು ಒಂದು ಪಾರ್ಟ್ ಇದೆ, ಇದು ಆದಮೇಲೆ ನಮಗೆ ಇದಿದೆ, ಈ ಪಾರ್ಟ್ ಇದೆ. ರೈಟ್ ಕ್ಲಿಕ್ ನೋಡಿ, ಇದ್ರ ಮಿಡಲಿಗೆ ಇರೋದದು. ನಾವು ಯಾಕೆ ಅರ್ಧದಷ್ಟು ಆ ಡಿಸೈನ್ನ ಮರ್ಜ್ ಮಾಡಬೇಕು ಅಂದರೆ, ಮಷೀನಿಗೆ ನಾವು ಔಟ್ಪುಟ್ಟಿಗೆ ಅಂತ ಹಾಕಿದಾಗ ಮಷೀನಲ್ಲಿ ಬಟ್ಟೆ ಎಳ್ಕೊಳ್ಳುತ್ತೆ. ಲೈಕ್ ಬಟ್ಟೆ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಎಳ್ಕೊಂಡಾಗ ನಾವು ಮಾಡಿರೋ ಡಿಸೈನ್ ಏನಾಗುತ್ತೆ, ನಾವಿಲ್ಲೇ ದೂರ ದೂರ ಮಾಡಿದಾಗ ಅಲ್ಲಿ ಇನ್ನೂ ದೂರ ದೂರ ಆಗಿಬಿಡುತ್ತೆ. ಸೊ ಆದಷ್ಟು ನಾವು ಅದರ ಮಧ್ಯದಷ್ಟು ನಾವು ಮರ್ಜ್ ಮಾಡಿದ್ರೆ ಔಟ್ಪುಟ್ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ. ಅದಾದಮೇಲೆ ದೆನ್ ಕೆಳಗಡೆ ಇಲ್ಲಿ 1 2 3 4 5 6 7 ಪಾರ್ಟ್ಸ್ ಬರುತ್ತೆ ಇದರಲ್ಲಿ. ನಮಗೆ ಇಲ್ಲಿ ಡಿಸೈನ್ಸ್ ಕಾಣಿಸ್ತಿಲ್ಲ. ಈ ಟೈಮಲ್ಲಿ ನಾವು ಶೋ ಸ್ಟಿಚಸ್ನ ಆಫ್ ಮಾಡ್ಕೊತೀವಿ. ಇವಾಗ ನಮಗೆ ಜಸ್ಟ್ ಅದು ಔಟ್ಲೈನ್ ಮಾತ್ರ ಕಾಣುತ್ತೆ. ಡಿಸೈನು ಬ್ಯಾಕ್ಗ್ರೌಂಡ್ ಫೋಟೋ ಏನಿದೆ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಇದು ಮರ್ಜ್ ಆಗಿಲ್ಲ, ಜಸ್ಟ್ ಟಚ್ ಆಗೋ ಥರ ಜೊತೆಯಲ್ಲಿದೆ ಅಷ್ಟೇ. ಲೆಫ್ಟ್ ಕ್ಲಿಕ್. ನೋಡಿ ಈ ಥರ ಬಂದರೆ ಡಿಸೈನು, ಇದನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಇದು ಆದ ನಂತರ ಇದನ್ನು ಡಿಸೈನ್ನ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಅಂದರೆ ಈ ಥರ ಕಾರ್ನರ್ಸಲ್ಲಿ ನಮಗೆ ಇನ್ಪುಟ್ ಏನಲ್ಲಿ ಮಾಡಲಿಕ್ಕೆ ಡಿಸೈನ್ನ ಡಿಫಿಕಲ್ಟ್ ಆಗುತ್ತೆ. ಸೊ ಈ ಥರ ಪಾರ್ಟ್ ಬೈ ಪಾರ್ಟ್ ನಾವೇ ಸಪ್ರೇಟ್ ಮಾಡಿಕೊಂಡಾಗ ಈಸಿ ಆಗುತ್ತೆ ಡಿಸೈನ್ ಕ್ರಿಯೇಟ್ ಮಾಡಲಿಕ್ಕೆ.
ಇದು ಮರ್ಜ್ ಆಗಿದೆ, ಇದ್ರ ಮೇಲೆ ಇದು ಓವರ್ಲ್ಯಾಪ್ ಆಗಿದೆ, ಇದ್ರ ಮೇಲೆ ಇದು ಓವರ್ಲ್ಯಾಪ್ ಆಗಿದೆ. ಸೊ ಮೊದಲಿಗೆ ಈ ಪಾರ್ಟ್ನ ಮಾಡೋಣ. ನೆಕ್ಸ್ಟ್ ಇದನ್ನು ಸೊ ಕಲರ್ ಆಬ್ಜೆಕ್ಟಿಗೆ ಹೋಗಿ ಇದೇನು ಪಾರ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡೋಣ. ಇದು ಲಾಸ್ಟಿಗೆ ಹಾಕಬೇಕು. ಸೊ ಶೋ ಸ್ಟಿಚಸ್ ಆನ್ ಮಾಡೋಣ. ನಮಗೆ ಲೆಫ್ಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ಇವಾಗ ಮಿರರ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಇನ್ನೊಂದಿದೆ ಅಲ್ವಾ, ಅದು ಮಿರರ್ ಆದಮೇಲೆ ಸೆಂಟ್ರ್ ಪಾರ್ಟ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಮಾಡಿದ್ರೆ ಡ್ಯೂಪ್ಲಿಕೇಟ್ ಆಗುತ್ತೆ. ಕಂಟ್ರೋಲ್ ಡಿ ಮಾಡಿ ಡ್ಯೂಪ್ಲಿಕೇಟ್ ಮಾಡಿಕೊಂಡು ಅದು ಸೆಲೆಕ್ಟಲ್ಲಿ ಇರಬೇಕಾದ್ರೇ ನಾವು ಅರೇಂಜಿಗೆ ಹೋಗಿ ಗ್ರೂಪ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಾನು ಯಾಕೆ ಗ್ರೂಪ್ನ ಕ್ರಿಯೇಟ್ ಮಾಡಿದೆ ಅಂದರೆ ನಮಗೆ ಮಿರರ್ ಮಾಡಬೇಕಾದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಈಗ ಒಂದ್ರ ಮೇಲೆ ಒಂದನ್ನು ಡ್ಯೂಪ್ಲಿಕೇಟ್ ಮಾಡಿದಾಗ ಅದನ್ನು ಗ್ರೂಪ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂದರೆ ನಮಗೆ ಅದು ಡಿಸೆಲೆಕ್ಟ್ ಆಗಿಬಿಟ್ರೂ ಕೂಡ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಯಾವ ಥರ ಅಂದರೆ ಈಗ ನಾನು ಡಿಸೆಲೆಕ್ಟ್ ಮಾಡಿಬಿಡ್ತೀನಿ, ಇದು ತುಂಬ ಪಾರ್ಟ್ಸ್ ಇದೆ, ಒಂದನ್ನು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಗ್ರೂಪಲ್ಲಿದ್ದಾಗ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಅದು ಸೆಲೆಕ್ಟ್ ಆಗುತ್ತೆ. ಇದನ್ನ ನಾವು ಮಿರರ್ ಮಾಡೋಣ. ಮಿರರ್ ಆಪ್ಷನ್ ಎಲ್ಲಿದೆ ಅಂದರೆ ನೋಡಿ, ಮಿರರ್ ಹಾರಿಜಾಂಟಲ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಮಿರರ್ ಆಗಿದೆ ಅದು. ಈ ನಮಗೆ ಕೀಬೋರ್ಡಲ್ಲಿ ಆ್ಯರೋಸ್ ಇದ್ದಾವೆ, ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ಗೆ, ಮೇಲೆ ಮತ್ತು ಕೆಳಗೆ. ಇದನ್ನು ನಾನು ರೈಟ್ ಸೈಡ್ಗೆ ಮೂವ್ ಮಾಡ್ತೀನಿ. ನಾವು ಯಾಕೆ ಆ್ಯರೋಸ್ನ ಯೂಸ್ ಮಾಡಬೇಕಂದ್ರೆ ಲೆಫ್ಟ್ ಪಾರ್ಟ್ ಏನಾಗಿದೆ ಅದರದ್ದು ಈಕ್ವಲ್ ಆಗಿ ರೈಟ್ ಪಾರ್ಟ್ ಬರಬೇಕಂದ್ರೆ ನಾವು ಆ್ಯರೋಸ್ನ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಬ್ಯಾಕ್ ಫೋಟೋ ಏನಿದೆ ಅದ್ರ ಮೇಲೆ ಕರೆಕ್ಟಾಗಿ ಫಿಟ್ ಆಗೋ ಥರ ಅದನ್ನು ಅರೇಂಜ್ ಮಾಡ್ಕೋಬೇಕು, ಕೂರಿಸ್ಕೋಬೇಕು. ಇದಿವಾಗ ಕರೆಕ್ಟಾಗಿದೆ. ಇದಾದ ನಂತರ ಇದನ್ನ ನಾನು ಅನ್ಗ್ರೂಪ್ ಮಾಡ್ತೀನಿ. ಇದೀಗ ಕಂಪ್ಲೀಟ್ ಆಗಿದೆ, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು. ಈಗ ನಾನು ಶೋ ಸ್ಟಿಚಸ್ನ ಆಫ್ ಮಾಡಿ, ಈಗ ನೋಡಿ ಡಾರ್ಕ್ ಬ್ಲೂನಲ್ಲಿ ಏನಾಗಿದೆ ಅಂದರೆ ಮೊದಲಿಗೆ ನಮಗೆ ಇಲ್ಲಿ ಫಿಲ್ಲಿಂಗ್ ಆಗಿದೆ ಒಳಗಡೆ. ಆ ಬಟರ್ಫ್ಲೈ ಬಾಡಿ ಏನಿದೆ ಅಲ್ಲಿ ಫಿಲ್ಲಿಂಗ್ ಆಗಿದೆ. ಅದಾದ ಮೇಲೆ ಔಟ್ಲೈನ್ ಥರ ಸ್ಯಾಟಿನ್ ಸ್ಟಿಚ್ಚಲ್ಲಿ ಆಗಿದೆ. ಈ ಡಾರ್ಕ್ ಮತ್ತು ಲೈಟ್ ಶೇಡ್ನಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಈ ಔಟ್ಲೈನ್ ಆಗಿದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಇದ್ರದ್ದು 2 ಪಾರ್ಟ್ಸ್ ಇದೆ. ಫಸ್ಟಿಗೆ ನಾವು ಈ ಒಳಗಡೆ ಏನು ಫಿಲ್ಲಿಂಗ್ ಆಗಿದೆ ಆ ಫಿಲ್ಲಿಂಗ್ನ ನಾವು ಫಸ್ಟ್ ಮಾಡೋಣ. ಇನ್ಪುಟ್ ಎ ಸೆಲೆಕ್ಟ್ ಮಾಡ್ತೀನಿ. ಇದು ನಮಗೆ ಟೆಟಾಮಿ ಸ್ಟಿಚ್ಚಲ್ಲಾಗಿದೆ. ಸೊ ಟೆಟಾಮಿ ಸ್ಟಿಚ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಫಿಲ್ಸಲ್ಲಿ ಈಗ ಸ್ಯಾಟಿನ್ ಸೆಲೆಕ್ಟ್ ಆಗಿದೆ. ನಾನು ಕಂಪ್ಲೀಟಾಗೆಲ್ಲ ಇನ್ಪುಟ್ ಇಲ್ಲಿ ಸ್ಯಾಟಿನಲ್ಲೇ ಮಾಡಿರೋದು. ಟೆಟಾಮಿ ಸ್ಟಿಚ್ ಎಫೆಕ್ಟ್ ಹೇಗೆ ಬರುತ್ತೆ ಅಂತ ಇವಾಗ ನೋಡೋಣ. ಟೆಟಾಮಿ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲೂ ಕೂಡ ಫಸ್ಟ್ ಇದಾಗಿದೆ, ಅದಾದಮೇಲೆ ಇದಾಗಿದೆ, ಆದಮೇಲೆ ಇದಾಗಿದೆ. ಇಲ್ಲಿಂದ ಶುರು ಮಾಡ್ತೀನಿ. ನಾವು ಇದನ್ನು ಸ್ಟಾಪ್ ಕೂಡ ಮಾಡ್ಬೋದು, ಕಂಟಿನ್ಯೂ ಕೂಡ ಮಾಡ್ಬೋದು. ನಾನು ಇದನ್ನು ಕಂಟಿನ್ಯೂಸ್ ಮಾಡಿಬಿಡ್ತೀನಿ. ಸ್ಟಾಪ್ ಮಾಡಿದ್ರೆ ಕಟ್ಟಾಗಿ ಆಗೋ ಥರ ಬರುತ್ತೆ. ನಾನು ಕಂಟಿನ್ಯೂ ಮಾಡಿಬಿಡ್ತೀನಿ ಇದನ್ನು. ನೋಡಿ, ಎಂಟರ್. ಟೆಟಾಮಿ ಸ್ಟಿಚ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಎಫೆಕ್ಟ್ ಬರುತ್ತೆ. ಸ್ವಲ್ಪ ರೀಶೇಪ್ ಮಾಡೋಣ. ಒಟ್ಟಿಗೆ 2 ಪಾಯಿಂಟ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಇದು ನಮಗೆ ಸಪ್ರೇಟ್ ಕಲರಲ್ಲೇ ಆಗಿದೆ. ನಾನು ಸಪ್ರೇಟ್ ಕಲರ್ ಕೊಡ್ತೀನಿ. ಇದಾದ ನಂತರ ನಮಗೆ ಇದೇನು 2 ಪಾರ್ಟ್ಸ್ ಇದ್ದಾವೆ, ಇದು ಕೂಡ ಒಂದು ಆಗಿ ಇನ್ನೊಂದು ಮಿರರ್ ಆಗಿರೋದು.
ಇನ್ಪುಟ್ ಎ ತಗೊಂಡು ಸ್ಯಾಟಿನ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಕ್ರಿಯೇಟ್ ಮಾಡೋಣ. ಶಾರ್ಪ್ ಎಡ್ಜ್ ಇದೆ, ಬ್ಯಾಕ್ ಸ್ಪೇಸ್. ಕೊಡ್ತೀನಿ. ಕಂಟ್ರೋಲ್ ಡಿ ಮಾಡಿ ಡ್ಯೂಪ್ಲಿಕೇಟ್ ಮಾಡ್ತೀನಿ. ಮಿರರ್ ಹಾರಿಜಾಂಟಲ್ ಆರೋಸ್ ಯೂಸ್ ಮಾಡಿ ಇದನ್ನು ಕೂಡ ನಾನು ಡ್ಯೂಪ್ಲಿಕೇಟ್ ಮಾಡ್ಕೊತೀನಿ. ಇದಾದಮೇಲೆ ಔಟ್ಲೈನ್ ಇದೆ, ಈ ಔಟ್ಲೈನ್ ಕಾಣಿಸ್ತಿದೆ ಅಲ್ವಾ, ಇದಾಗಿದೆ. ಇದನ್ನು ಕೂಡ ನಾವು ಇನ್ಪುಟ್ಗೆ ಸ್ಯಾಟಿನ್ ಸೆಲೆಕ್ಟ್ ಮಾಡಿ ನಾನು ಮೊದಲಿಗೆ ಯೂಸ್ ಮಾಡಿದ್ದೀನಲ್ಲ ಅದೇ ಕಲರ್ನ ತೊಗೋತೀನಿ. ನೀವು ಬೇಕಂದರೆ ಕಲರ್ನ ಚೇಂಜಸ್ ಮಾಡ್ಕೋಬೋದು. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ರೀಶೇಪ್ ಮಾಡೋಣ. ಇಲ್ಲಿ ಇನ್ನೊಂದು ಪಾಯಿಂಟ್ ಬೇಕು ಅನಿಸುತ್ತೆ, ಇಲ್ಲೂ ಅಷ್ಟೇ. ಇದಾದಮೇಲೆ ಇಲ್ಲಿ ಏನಾಗಿದೆ ಅದನ್ನು ರೆಡಿ ಮಾಡೋಣ. ಟೂಲ್ ಸೆಲೆಕ್ಟ್ ಮಾಡ್ತೀನಿ ಇನ್ಪುಟ್ಗೆ. ಸಮ್ಟೈಮ್ಸ್ ಈ ಥರ ಕಾಣಿಸೋದಿಲ್ಲ, ಕಾಣಿಸ್ತಿದ್ದಾಗ ನಾವು ಇಮ್ಯಾಜಿನ್ ಮಾಡಿಕೊಂಡು ರೆಡಿ ಮಾಡಬೇಕಾಗುತ್ತೆ. ಸೊ ಫೋಟೋ ಎಷ್ಟು ಕ್ಲಿಯರ್ ಇರೋದು ತೊಗೊಂಡ್ರೂ ಕೂಡ ನಾವು ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಅದು ಅದರ ರೆಸೊಲ್ಯೂಷನ್ನ ಕಡಿಮೆ ಮಾಡಿಕೊಂಡೇ ಮಾಡ್ಕೊಳ್ಳುತ್ತೆ. 130 ಹೈ ರೆಸೊಲ್ಯೂಷನ್ ಪಿಕ್ ಹಾಕಿದ್ರು ಕೂಡ 130% ಅದ್ರ ರೆಸೊಲ್ಯೂಷನ್ ಹಾಳಾಗುತ್ತೆ. ಸೊ ನಮಗೆ ರೆಸೊಲ್ಯೂಷನ್ ಚೆನ್ನಾಗಿರೋ ಒಳ್ಳೆ ರೆಸೊಲ್ಯೂಷನ್ ಇರೋ ಪಿಕ್ ಬೇಕಾಗುತ್ತೆ ಡಿಸೈನ್ನ ರೆಡಿ ಮಾಡಲಿಕ್ಕೆ. ಇದಾದಮೇಲೆ ಸರ್ಕಲ್ ಇದೆ. ಇಲ್ಲೊಂದು ಇನ್ಪುಟ್ ಎಲ್ಲ ಹೇಗೆ ಮಾಡೋದು ಅಂದರೆ 4 ಪಾಯಿಂಟ್ಸ್ ಇರ್ಬೋದು ಸರ್ಕಲ್ಗೆ. ಅಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಎಂಟರ್ ಮಾಡ್ತೀನಿ. ಸೊ ಇವಾಗ ಈ ಬಟರ್ಫ್ಲೈ ರೆಡಿ ಆಗಿದೆ. ಈಗ ನಾನು ಈ ಬ್ಯಾಕ್ಗ್ರೌಂಡ್ ಫೋಟೋ ಏನು ತೊಗೊಂಡಿದ್ದೆ ಅದನ್ನು ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಈ ಪಿಕ್ಚರ್ ಏನಿದೆ ಇದನ್ನಿಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಆದಮೇಲೆ ನಮಗಿದು ಇದನ್ನು ಹೀಗೆ ನಾವು ಸೇವ್ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಕಲರ್ ಜಾಸ್ತಿ ಕೊಟ್ಟಾಗ, ಈಗ ನಾನು ಒಟ್ಟು 4 ಕಲರ್ನ ಯೂಸ್ ಮಾಡಿದ್ದೀನಿ. ಈ 4 ಕಲರು ಕೂಡ ಒಂದಾದಮೇಲೆ ಒಂದು ಎಲ್ಲ ಮಿಕ್ಸಪ್ ಆಗಿದೆ. ಬೇಕಾದರೆ ಇಲ್ಲಿ ಕಲರ್ ಆಬ್ಜೆಕ್ಟಲ್ಲಿ ನೋಡ್ಬೋದು. ಸಿ ಅದೇ ಕಲರು ರಿಪೀಟ್ ಆದಂಗಿದೆ. ಇದನ್ನು ನಾವು ಕಲರ್ ಕಟ್ ಆ್ಯಂಡ್ ಪೇಸ್ಟ್ ಅಂತ ರೆಡಿ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಸೀಕ್ವೆನ್ಸ್ 1 by 1 ಕಲರ್ನ ಇಡಬೇಕಾಗತ್ತೆ. ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಗಿರೋ ಮಧ್ಯದಲ್ಲಿ ನಾವು ಹೋಗಬೇಕಾಗತ್ತೆ. ಈ ಥರ ಈ ಡಿಸೈನ್ ಮಿಡ್ಲಿಗೆ ಹೋಗಿ ಸೆಲೆಕ್ಟ್ ಆಗಿದೆಯಲ್ಲ ಅದ್ರ ಮಧ್ಯಕ್ಕೆ ಹೋಗಬೇಕು. ಈ ಥರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೀಕ್ವೆನ್ಸ್ ಅಂತ ಆಪ್ಷನ್ ಬರುತ್ತೆ. ಸೀಕ್ವೆನ್ಸಲ್ಲಿ ಬೈ ಕಲರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಫಸ್ಟ್ ಪರ್ಪಲ್ಲು, ಡಾರ್ಕ್ ಬ್ಲೂ, ದೆನ್ ಸ್ಕೈ ಬ್ಲೂ, ದೆನ್ ಫುಲ್ ನೆವಿ ಬ್ಲೂ. ಓಕೆ ಕೊಡ್ತೀನಿ. ಓಕೆ ಆಯಿತು. ಈಗ ನೋಡಿ ಸಿಸ್ಟಮ್ಯಾಟಿಕ್ಕಾಗಿ 5 ಇಲ್ಲಿ ನಾನು ನಮ್ಮ ಕಂಪನಿ ನೇಮ್ ಮತ್ತು ನಮ್ಮದು ಫೋನ್ ನಂಬರ್ನ ಹಾಕಿದ್ದೀನಿ. ಸೊ 5 ಕಲರ್ ಇಲ್ಲಿ ಹೈಲೈಟ್ ಆಗ್ತಿದೆ. ಬಟ್ ಇಲ್ಲಿ ಒರಿಜಿನಲ್ಲು ಡಿಸೈನ್ ಏನು ಬರುತ್ತೆ ಅದು 4 ಕಲರ್ ಬರೋದು. ಸೊ ನಾನು ಇದನ್ನು ಡಿಲೀಟ್ ಮಾಡಿದ್ರೆ ಅದು 4 ಕಲರ್ ಆಗಿರುತ್ತೆ. ಸೊ ನಾನು 4 ಕಲರ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ 4 ಕಲರು ಬರುತ್ತೆ. 1 by 1 ಫಸ್ಟ್ ಪರ್ಪಲ್, ದೆನ್ ಬ್ಲೂ, ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ಇಷ್ಟು ಕಲರ್ನ ಬರುತ್ತೆ. ಇವಾಗ ಈ ಡಿಸೈನ್ನ ನಾನು ಫಸ್ಟು ಸೇವ್ ಮಾಡ್ತೀನಿ. ಫೈಲ್,
ಸೇವ್ ಆ್ಯಸ್. ನಂಬರ್ 2 ಸೇವ್ ಆದಮೇಲೆ ನಾನು ನಿಮಗೊಂದು ಆಪ್ಷನ್ ಹೇಳಿದೆ, ಮಷಿನ್ ಲ್ಯಾಂಗ್ವೇಜಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂದರೆ ಡಿಸೈನ್ನ ಮೊದಲಿಗೆ ನಾವು ಡಿಸೈನಿಗೆ ಹೋಗಿ ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡಿಗೆ ಹೋಗಿ ನಾವು ಅಪ್ಲೈ ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡ್ನ ಕ್ಲಿಕ್ ಮಾಡಿ ಓಕೆ ಮಾಡಬೇಕು. ಆನಂತರ ನಾವು ಮತ್ತೆ ಮಷಿನ್ ಲ್ಯಾಂಗ್ವೇಜಿಗೆ ಸೇವ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಅದು ಮಷೀನಲ್ಲಿ ಬರೋದಿಲ್ಲ ಡಿಸೈನು. ಸೊ ಈ ಡಿಸೈನ್ನ ನಾವು ಮಷಿನ್ ಲ್ಯಾಂಗ್ವೇಜಿಗೆ ಸೇವ್ ಮಾಡೋಣ. ಫೈಲ್, ಎಕ್ಸ್ಪರ್ಟ್ ಮಷಿನ್ ಫೈಲ್, ನಾನು DST ಫಾರ್ಮ್ಯಾಟ್ನೇ ಸೆಲೆಕ್ಟ್ ಮಾಡ್ತೀನಿ, ತರ್ಜುಮಾ DST. ಸೇವ್ ಆದಮೇಲೆ ನಾವು ಇದಕ್ಕೆ ಕ್ಯಾಪ್ಚರ್ ಮಾಡ್ಬೋದು. JPG ಲ್ಯಾಂಗ್ವೇಜಲ್ಲಿ ಫೋಟೋನ ನಾವು ಕ್ರಿಯೇಟ್ ಮಾಡ್ಬೋದು. ಫೋಟೋ ಮಾಡೋಕ್ಕಿಂತ ಮುಂಚೆ ಈ ಡಿಸೈನ್ ಸ್ವಲ್ಪ ಅಷ್ಟು ಹೈಲೈಟ್ ಆಗ್ತಿಲ್ಲ. ಆ ಡಿಸೈನ್ ಹೈಲೈಟ್ ಆಗಬೇಕು ಅಂತ ಅಂದರೆ ಬ್ಯಾಕ್ಗ್ರೌಂಡಿಗೆ ನಾವು ಒಂದು ಬ್ಲ್ಯಾಕ್ ಕಲರ್ ಆರ್ ವೈಟ್ ಕಲರ್, ಆ ಡಿಸೈನ್ ಹೈಲೈಟ್ ಆಗೋ ಥರ ಬ್ಯಾಕ್ಗ್ರೌಂಡಿಗೆ ಕಲರ್ನ ಕೊಡೋಣ. ಯಾವ ಥರ ಅಂದರೆ ಇದನ್ನ ನಾನು ವೈಟ್ ಕ್ಲಾತ್ ಮೇಲೆ ಮಾಡೋದಾದರೆ ನಾನು ವೈಟ್ ಕಲರ್ನ ಸೆಲೆಕ್ಟ್ ಮಾಡಿ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ ವೆಕ್ಟರ್ ಫಿಲ್ಲಿಂಗ್ನ ಸೆಲೆಕ್ಟ್ ಮಾಡಿ ನನಗೆ ಎಷ್ಟು ಅಗಲ ಅದು ಏನು ಮೆಜರ್ಮೆಂಟ್ ಇದೆ ಆ ಸೈಜಿಗೆ ನಾನು ಅದನ್ನು ರೆಕ್ಟ್ಯಾಂಗಲ್ನ ಡ್ರ್ಯಾಗ್ ಮಾಡಿ ಬಿಡ್ತೀನಿ. ಸೊ ಇದು ವೈಟ್ ಕಲರಿಗೆ ಬಂತು. ನಮಗೆ ಇದು ಬ್ಲ್ಯಾಕ್ ಕಲರ್ ಬೇಕು ಅಂದರೆ ಬ್ಲ್ಯಾಕ್ ಕಲರ್ ಕೂಡ ತೊಗೋಬೋದು. ಬ್ಲೂ, ರೆಡ್, ಯೆಲ್ಲೋ, ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ತೊಗೋಬೋದು. ವೈಟ್ ಕಲರ್ ಯೂಶ್ವಲಿ ಚೆನ್ನಾಗಿ ಬರುತ್ತೆ, ಸೊ ಅದರಿಂದ ನಾವು ವೈಟ್ ಕಲರ್ನ ತೊಗೊಳ್ಳೋಣ. ನಾನು ಮೊದಲಿಗೆ ನಾನು ಮಾಡಿರೋ ಕಂಪನಿ ನೇಮ್ ಮತ್ತು ನಮ್ಮದು ಫೋನ್ ನಂಬರ್ ಏನಿದೆ ನಾನು ವೆಕ್ಟರ್ ಫಿಲ್ಲಿಂಗಲ್ಲಿ ಮಾಡಿರೋದ್ರಿಂದ ಅದು ಹಿಂದಕ್ಕೆ ಹೋಗಿದೆ. ಸೊ ನಾನು ಅದರಿಂದ ನಾನು ಈ ಕ್ಯಾಪ್ಚರ್ ಏನಿದೆ ಅದನ್ನು ನಾನು ವೆಕ್ಟರ್ ಫಿಲ್ಲಿಂಗಲ್ಲಿ ಮಾಡಿರೋದನ್ನು ನಾನು ಡಿಲೀಟ್ ಮಾಡ್ತೀನಿ. ಬೇಸ್ ಈ ಥರನೂ ಕೂಡ ಇಟ್ಕೊಂಡು ನಾವು ಡಿಸೈನ್ನ ಕ್ಯಾಪ್ಚರ್ ಮಾಡ್ಕೋಬೋದು. ನಾನು ಹಾಗೆ ಈಗ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಕ್ಯಾಪ್ಚರ್ ಡಿಸೈನ್ ಬಿಟ್ ಮಾರ್ಕ್ ಹೋಗಿ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಓಕೆ ಮಾಡಿ ನಂಬರ್ 2 ನಂಬರಲ್ಲೇ ಇರಲಿ. ಅದನ್ನು JPG ಲ್ಯಾಂಗ್ವೇಜಲ್ಲಿದೆ, JPG ಫೈಲ್ ಸೇವ್. ಇವಾಗ ಈ ಡಿಸೈನು ಸೇವ್ ಆಗಿದೆ. ಈ ಡಿಸೈನ್ ಸೇವ್ ಆದಮೇಲೆ ಇದನ್ನು ನಾವು ಪ್ಲೇ ಮಾಡಿ ನೋಡೋಣ ಯಾವ ಥರ ಡಿಸೈನು ಬರುತ್ತೆ ಅಂತ. Shift R ಕ್ಲಿಕ್ ಮಾಡ್ತೀನಿ. ಸೊ ಪರ್ಪಲ್, ಬ್ಲೂ, ಸ್ಕೈ ಬ್ಲೂ, ನೆವಿ ಬ್ಲೂ ಈ ಥರ ಬರ್ತಿದೆ ನೋಡಿ. ಮೆಷಿನಲ್ಲಿ ಕೂಡ ನಾವೇನು ಮಾಡಿದ್ದೀನಿ ಡಿಸೈನು ಅದು ಬರ್ತಿದೆ. ಮೆಷಿನಲ್ಲಿ ಕೂಡ ಇದೇ ಥರ ಬರುತ್ತೆ. ಈಗ ರೈಟ್ ಸೈಡ್ ಪಾರ್ಟ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಮಿಷಿನಲ್ಲಿ ಸೇಮ್ ಇಲ್ಲಿ ಏನು ರನ್ ಆಗ್ತಿದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಿಷಿನಲ್ಲಿ ಕೂಡ ರನ್ ಆಗುತ್ತೆ. ಇದು ಆಗಿದೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇರೆ ಇನ್ನೇನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸ್ಬೋದು. ಮತ್ತು ನಿಮಗೆ ಇನ್ನೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ನಾವು ಅದನ್ನ ತೋರಿಸ್ಕೊಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್.